ಸ್ನೇಹಿತರೆ, ನೀವಿಲ್ಲಿ ನೋಡ್ತಿರುವಂಥದ್ದು ಈ ಒಂದು ಕಟ್ಟಡದ ಮೇಲ್ಭಾಗದಲ್ಲಿ ನಾವಿವಾಗ ಬಂದಿರುವಂಥದ್ದು. ಈ ಒಂದು ಕಟ್ಟಡದ ಮೇಲ್ಭಾಗವನ್ನು ನೀವಿಲ್ಲಿ ಗಮನಿಸ್ತಿರ್ಬೋದು. ಇಲ್ಲಿ ಯಾವ ರೀತಿ ಒಂದು ಕೂಡೋದಕ್ಕೆ ಜಾಗವನ್ನು ಮಾಡಿದ್ದಾರೆ. ಇಲ್ಲಿಂದ ಏನಪ್ಪ ಅಂದರೆ ಬೇರೆ ಕಡೆಗಳಲ್ಲಿ ವೀಕ್ಷಣೆಯನ್ನು ಮಾಡೋದಕ್ಕೆ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಇದು ಯಾಕಂತಂದರೆ ಈ ಒಂದು ಬಿಜಾಪುರದಲ್ಲಿ ಅವರ ಸಾಮ್ರಾಜ್ಯ ಏನಿತ್ತಲ್ಲ, ಅದು ಕೋಟೆ ಗೋಡೆ ಥರ ಏನಪ್ಪ ಅಂದರೆ ಕೋಟೆಗಳಿರುತ್ತೆ. ಸೊ ಕೋಟೆಕ್ಕಿಂತ ಹೊರಗಡೆ ಇದೆ ಇದು. ಐನಾಪುರ್ ಅಂತ ಇಲ್ಲಿ ಒಂದು ಊರು ಬರುತ್ತೆ. ಆ ಒಂದು ಊರಿನ ಸಮೀಪದಲ್ಲಿ ಇರತಕ್ಕಂಥ ಕಟ್ಟಡ ಇದು. ಇದು ಯಾರ್ದೋ ರಾಜರ ಅಥವಾ ಯಾವುದೋ ರಾಜರ ಆಸ್ಥಾನದಲ್ಲಿ ಇರ್ತಕ್ಕಂಥವ್ರ ಸಮಾಧಿ ಸ್ಥಳ ಇರ್ಬೋದು ಅಥವಾ ಏನೋ ಇರ್ಬೋದು, ನಮಗೆ ಗೊತ್ತಿಲ್ಲ. ಸಮಾಧಿ ಸ್ಥಳನೇ ಅಂತ ನಾವು ಹೇಳೋದಕ್ಕಾಗಲ್ಲ, ಬಟ್ ಏನಿದೆ ಗೊತ್ತಿಲ್ಲ. ಬಟ್ ಇದರ ಮೇಲೆ ಒಂದು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಇಲ್ಲಿಂದ ಹೊರಗಡೆ ಕೂಡ ಕಾಣುತ್ತೆ ನಮಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಬಂದಿರುವಂತಹ ಸ್ಥಳ ಬ್ರಿಟಿಷರ ಕಾಲದಲ್ಲಿ ಈ ಒಂದು ಸ್ಮಾರಕವನ್ನು ಕಟ್ಟಿರ್ತಕ್ಕಂಥ ಒಂದು ಸ್ಮಾರಕವನ್ನು ನೋಡೋದಕ್ಕೆ ಬಂದಿದ್ದೀವಿ. ಇದು ಬಿಜಾಪುರದಿಂದ 10 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಒಂದು ಸ್ಮಾರಕ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಸ್ಮಾರಕ ಅಂತ ಹೇಳಲಾಗುತ್ತೆ. ನನಗನ್ಸೋ ಮಟ್ಟಿಗೆ ಇದೇನಪ್ಪ ಅಂತಂದರೆ ಆದಿಲ್ ಶಾ ಅವರ ಕಾಲ ಅಂತಂದರೆ ಬ್ರಿಟಿಷರ್ಕಿಂತ ಮುಂಚೆನೇ ಕಟ್ಟಿರುವಂತಹ ಕಾಲ ಇದು. ಈ ಒಂದು ಕಟ್ಟಡ ಆದಿಲ್ ಶಾ ಅವರು ಕಟ್ಟಿರ್ತಕ್ಕಂಥ ಕಟ್ಟಡ ಇದು. ಬಟ್ ಯಾರು ಇದನ್ನು ಕಟ್ಟಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಈ ಒಂದು ಕಟ್ಟಡವನ್ನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡಲಿದ್ದೇನೆ. ಸೊ ಲೆಟ್ಸ್ ಬಿಗಿನ್. ಸ್ನೇಹಿತರೆ, ನಾವಿವಾಗ ಈ ಒಂದು ಸ್ಮಾರಕದ ಮುಂಭಾಗದಲ್ಲಿ ಇದ್ದೀವಿ. ಇಲ್ಲಿ ನೋಡಿ ಹಚ್ಚ ಹಸಿರಾಗಿರ್ತಕ್ಕಂಥ ಕೆಲವೊಂದಿಷ್ಟು ಒಂದು ಪ್ರದೇಶವನ್ನು ಗಮನಿಸಬಹುದು. ನೀವು ಇಲ್ಲಿ ಯಾವುದೋ ಬೆಳೆಯನ್ನು ಹಾಕಿದ್ದಾರೆ, ಬೆಳೆಯನ್ನು ಬೆಳೀತಿದ್ದಾರೆ. ಇಲ್ಲಿ ರೈತರು ಹೊಲವನ್ನು ಮಾಡ್ತಿದ್ದಾರೆ. ಸೊ ಈ ಒಂದು ಸ್ಮಾರಕದ ಮುಂದ್ಗಡೆ ಇರ್ತಕ್ಕಂಥ ಹೊಲಗಳನ್ನು ಗಮನಿಸಬಹುದು ನೀವು. ಆ ಕಾಲದಲ್ಲಿ ಈ ಹೊಲಗಳು ಇದ್ದುವೋ ಇಲ್ಲವೋ ಗೊತ್ತಿಲ್ಲ, ಆದಿಲ್ ಶಾ ಅವರ ಕಾಲದಲ್ಲಿ. ಬಟ್ ಈಗಂತೂ ಹಚ್ಚ ಹಸಿರಾಗಿರ್ತಕ್ಕಂಥ ಹೊಲವನ್ನು ನಾವು ನೋಡ್ಬೋದು. ಸ್ನೇಹಿತರೆ, ಈ ಕಟ್ಟಡ ಅಂತೂ ತುಂಬ ಹಳೆಯ ಕಾಲದ ಕಟ್ಟಡ. ಸುಮಾರು 1600ರಲ್ಲಿ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ. ನನಗನ್ಸೋ ಮಟ್ಟಿಗೆ ಇದು 1600ರಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡ. ಈಗ ಏನಪ್ಪ ಅಂದರೆ ಇದಕ್ಕೆ ಸುಮಾರು 500-600 ವರ್ಷಗಳಕ್ಕಿಂತ ಹೆಚ್ಚಿಗೆನೇ ಆಗಿದೆ ಇದರ ಒಂದು ಕಾಲಾವಧಿ. ಇದಕ್ಕೆ ಆಗಿರ್ತಕ್ಕಂಥ ಏಜ್ ಅಥವಾ ಈ ಒಂದು ಕಟ್ಟಿದ ಒಂದು ಕಟ್ಟಡಕ್ಕೆ ಆಗಿರ್ತಕ್ಕಂಥ ವರ್ಷಗಳು ಸುಮಾರು ಶತಮಾನಗಳಾಗಿದ್ದಾವೆ. ಆದ್ರೂ ಕೂಡ ಇದು ಈ ರೀತಿ ನಿಂತಿರೋದನ್ನು ನೀವು ನೋಡ್ಬೋದು. ಇದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಗಳನ್ನು ಅದರ ಬಗ್ಗೆ ನಮಗೆ ಗಮನ ಕೊಡಬೇಕಾಗತ್ತೆ. ಯಾಕಂತಂದರೆ ಅಷ್ಟೊಂದು ಕಾಲದವರೆಗೂ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಒಂದು ಸ್ಮಾರಕ ಯಾಕೆ ಗಟ್ಟಿಯಾಗಿ ನಿಂತಿದೆ ಅಂತಂದರೆ ಅದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಒಂದು ಪ್ರಾಡಕ್ಟ್ಸ್ಗಳು ಅಥವಾ ಅವು ಏನು ಇನ್ಸ್ಟ್ರೂಮೆಂಟ್ಸ್ ಇರ್ತಾವಲ್ಲ, ಸೊ ಅವುಗಳು ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಕ್ವಾಲಿಟಿ ಇರ್ತಕ್ಕಂಥದ್ದನ್ನು ಯೂಸ್ ಮಾಡಿದ್ದಾರೆ. ಸೊ ಆ ಒಂದು ಕಾರಣದಿಂದ ಇದು ಇಲ್ಲಿವರೆಗೆ ಏನಪ್ಪ ಅಂದರೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ. ಸ್ನೇಹಿತರೆ, ಈ ಕಟ್ಟಡ ಯಾವಾಗ ಬೀಳುತ್ತೋ ಏನೋ ಗೊತ್ತಾಗಲ್ಲ ನಮಗೆ. ಯಾಕಂದರೆ ಬಹಳಷ್ಟು ಕಾಲಗಳಿಂದ ಏನಪ್ಪ ಅಂದರೆ ನಿಂತು ಮಳೆ ಗಾಳಿ ಚಳಿಗೆ ಏನಪ್ಪ ಅಂದರೆ ಅಫೆಕ್ಟಾಗಿ ಬಂದಿರುವಂತಹ ಒಂದು ಸ್ಮಾರಕ ಇದು. ಸೊ ಆ ಒಂದು ಕಾರಣದಿಂದ ಕೆಲವೊಂದಿಷ್ಟು ಕಡೆಗಳಲ್ಲಿ ಏನಪ್ಪ ಅಂದರೆ ಶಿಥಿಲಾವಸ್ಥೆ ಇರೋದನ್ನು ನಾವು ನೋಡ್ತೀವಿ. ಶಿಥಿಲಗೊಂಡಿದೆ, ಫುಲ್ಲು ಬೀಳುವಂತಹ ಹಂತದಲ್ಲಿದೆ. ಇದು ಅರ್ಧ ಬಿದ್ದಿದೆ. ನನಗನ್ಸೋ ಮಟ್ಟಿಗೆ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಒಂದು ಭಾಗಗಳಲ್ಲಿ ಏನಪ್ಪ ಅಂದರೆ ಈ ಒಂದು ಕಟ್ಟಡ ಬಿದ್ದು ಹೋಗಿದೆ. ನಾವು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಬಿದ್ದಿರುವಂತಹ ಕಟ್ಟಡವನ್ನು ಕೂಡ. ಬಟ್ ಇಲ್ಲಿ ಬಿದ್ದಿರ್ತಕ್ಕಂಥ ಕೆಲವೊಂದಿಷ್ಟು ಕಲ್ಲುಗಳನ್ನು ಕೆಳಗಡೆ ಅಷ್ಟೇ ಇಟ್ಟಿಲ್ಲ, ಅದನ್ನು ತೆಗೆದು ಹಾಕಿದ್ದಾರೆ. ASI ಅವರು, ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಅಂತ ಇರ್ತದಲ್ಲ, ಆ ಒಂದು ಡಿಪಾರ್ಟ್ಮೆಂಟ್ನವರು ಈ ಸ್ಮಾರಕಗಳನ್ನು ಅವರ ಒಂದು ಸುಪರ್ದಿಯಲ್ಲಿರುತ್ತೆ. ಸೊ ಆ ಒಂದು ಕಾರಣದಿಂದ ಇಲ್ಲಿ ಅವರು ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಅಥವಾ ಈ ಒಂದು ಕಟ್ಟಡಗಳಿಗೆ ಬರೋದಕ್ಕೆ ಜನ ನೋಡಬೇಕು ಅಂತ ಬರ್ತಾರಲ್ಲ, ಸೊ ಆ ಒಂದು ಕಾರಣದಿಂದ ಇವುಗಳನ್ನು ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಿರುವಂಥದ್ದು ಈ ಒಂದು ಕಟ್ಟಡದ ಮೇಲ್ಭಾಗದಲ್ಲಿ ನಾವಿವಾಗ ಬಂದಿರುವಂಥದ್ದು. ಈ ಒಂದು ಕಟ್ಟಡದ ಮೇಲ್ಭಾಗವನ್ನು ನೀವಿಲ್ಲಿ ಗಮನಿಸ್ತಿರ್ಬೋದು. ಇಲ್ಲಿ ಯಾವ ರೀತಿ ಒಂದು ಕೂಡೋದಕ್ಕೆ ಜಾಗವನ್ನು ಮಾಡಿದ್ದಾರೆ. ಇಲ್ಲಿಂದ ಏನಪ್ಪ ಅಂದರೆ ಬೇರೆ ಕಡೆಗಳಲ್ಲಿ ವೀಕ್ಷಣೆಯನ್ನು ಮಾಡೋದಕ್ಕೆ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಇದು ಯಾಕಂತಂದರೆ ಈ ಒಂದು ಬಿಜಾಪುರದಲ್ಲಿ ಅವರ ಸಾಮ್ರಾಜ್ಯ ಏನಿತ್ತಲ್ಲ, ಅದು ಕೋಟೆ ಗೋಡೆ ಥರ ಏನಪ್ಪ ಅಂದರೆ ಕೋಟೆಗಳಿರುತ್ತೆ. ಸೊ ಕೋಟೆಕ್ಕಿಂತ ಹೊರಗಡೆ ಇದೆ ಇದು. ಐನಾಪುರ್ ಅಂತ ಇಲ್ಲಿ ಒಂದು ಊರು ಬರುತ್ತೆ. ಆ ಒಂದು ಊರಿನ ಸಮೀಪದಲ್ಲಿ ಇರ್ತಕ್ಕಂಥ ಕಟ್ಟಡ ಇದು. ಇದು ಯಾರ್ದೋ ರಾಜರ ಅಥವಾ ಯಾವುದೋ ರಾಜರ ಆಸ್ಥಾನದಲ್ಲಿ ಇರ್ತಕ್ಕಂಥವ್ರ ಸಮಾಧಿ ಸ್ಥಳ ಇರ್ಬೋದು ಅಥವಾ ಏನೋ ಇರ್ಬೋದು, ನಮಗೆ ಗೊತ್ತಿಲ್ಲ. ಸಮಾಧಿ ಸ್ಥಳನೇ ಅಂತ ನಾವು ಹೇಳೋದಕ್ಕಾಗಲ್ಲ, ಬಟ್ ಏನಿದೆ ಗೊತ್ತಿಲ್ಲ. ಬಟ್ ಇದರ ಮೇಲೆ ಒಂದು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಇಲ್ಲಿಂದ ಹೊರಗಡೆ ಕೂಡ ಕಾಣುತ್ತೆ ನಮಗೆ. ಮಾಡಿರೋದು ಹೊರಗಡೆ ಎಲ್ಲ ಮುಚ್ಚಿಬಿಟ್ಟಾರೆ ನೋಡಿ. ಅಲ್ಲಿನೂ ಎಲ್ಲ ಕೀ ಹಾಕಿದ್ದಾರೆ, ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಒಳಗಡೆ ಏನೋ ಕರ್ರಾಗಿಬಿಟ್ಟಿದೆ, ಫುಲ್ ಬಿಲ್ಡಿಂಗ್ ಏನೋ ಬೀಳೋ ಸ್ಥಿತಿಯಲ್ಲಿದೆ. ಇಲ್ಲಂತೂ ಬಿದ್ದೇ ಬಿಟ್ಟಿದೆ, ಅದಕ್ಕೆ ಅರ್ಧಕ್ಕೆ ಬಿದ್ದು ಬೀಳುತ್ತೆ. ಹೊರಗಡೆ ಹೋಗೋದಕ್ಕೆ ದಾರಿ ಇತ್ತು, ಮೇಲ್ಗಡೆ ಹೋಗೋದಕ್ಕೆ ದಾರಿ ಇಲ್ಲ. ಸ್ವಲ್ಪ
ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇದೆ. ಒಳಗಿಂದ ನೋಡಿ 2 ಬಾಗಿಲು ಹಾಕಿಬಿಟ್ಟಿದ್ದಾರೆ ಇವರು. ಎಲ್ಲಿಂದ ಹೋಗ್ತೀವಿ ಒಳಗಡೆ? ಇಲ್ಲಿನೂ ಕೀ ಹಾಕಿದ್ದಾರೆ, ಆ ಕಡೆ ಒಳಗಿಂದ ಇನ್ನೊಂದು ಕೀ ಹಾಕಿದ್ದಾರೆ. ಎಸ್ ಐ ಅಂತ ಬರೋದು ನೋಡಿ, ಎಸ್ ಐ ಅಂತ ನೋಡಿ. ಹಿಂದ್ಗಡೆಯಿಂದ ಈ ಥರ ಇದೆ ಕಟ್ಟಡ. ಈ ಕಟ್ಟಡಗಳನ್ನು ಚೆನ್ನಾಗಿ ಕಟ್ಟಿದ್ದಾರೆ, ಬಟ್ ಅದನ್ನು ಮುಂದುವರಿಸ್ಕೊಂಡು ಹೋಗಿರುವಂತಹ ಜವಾಬ್ದಾರಿ ಇಲ್ಲದೇ ಇರುವಂಥ ಒಂದು ಇದರಿಂದ ಇದನ್ನು ಆಗಲಿಲ್ಲ. ಆದರೆ ಇಷ್ಟಕ್ಕೂ ಸ್ವಲ್ಪ ಪ್ರಮಾಣದಲ್ಲಿ ಉಳಿದಿದೆ ನೋಡಿ. ಹೊರಗಡೆಯಿಂದ ಬಿದ್ದಿರೋದಕ್ಕೆ ಒಳಗಡೆಯಿಂದ ಕೆಲವೊಂದಿಷ್ಟು ಏನು ರಾಡ್ಸ್ ಅಂತಾರಲ್ಲ, ಕಬ್ಬಿಣದ ರಾಡ್ಸ್ಗಳನ್ನು ಹಾಕಿದ್ದಾರೆ. ಒಳಗಡೆ ಯಾರು ಹೋಗ್ಲಾರ್ತಾರ. ಒಳಗಡೆ ಹೋಗೋದಕ್ಕೆ ಎಂಟ್ರಿ ಇದೆ, ಆದರೆ ಮೇಲ್ಗಡೆ ಹೋಗೋದಕ್ಕೆ ಎಂಟ್ರಿ ಇಲ್ಲ. ಮೊದಲು ಮೇಲ್ಗಡೆ ಎಲ್ಲ ಹೋಗ್ತಿದ್ರು, ಬಟ್ ಈಗ ಮೇಲ್ಗಡೆ ಹೋಗೋದಕ್ಕೆ ಬಾಗಿಲುಗಳನ್ನು ಮುಚ್ಚಿಬಿಟ್ಟಿದ್ದಾರೆ. ಮುಚ್ಚಿರುವಂಥ ಬಾಗಿಲುಗಳನ್ನು ಇಲ್ಲಿ ನೋಡ್ಬೋದು. ಹಾಗೆ ನಮ್ಮ ಪ್ರಯಾಣ ಮುಂದಕ್ಕೆ ಸಾಗುತ್ತೆ ಜೋಹಾನ್ಸ್ ಬೇಗಮ್ ಟೋಂಬ್ಗೆ. ಜೋಹಾನ್ಸ್ ಬೇಗಮ್ ಟೋಂಬ್ ಇಲ್ಲಿಂದ ನೋಡಿ, ಅಲ್ಲೇ ಇದೆ ನೋಡಿ. ಎಲ್ಲಿದೆ? ಹಾಂ, ಇಲ್ಲಿದೆ ನೋಡಿ. ಸರಿ ಬರಲ್ಲ ಗುರು, ಕ್ಯಾಮ್ರಾ ಜೂಮ್ ಮಾಡಿದ್ರ.